ಆತ್ಮೀಯ ಕನ್ನಡ ಪ್ಲಾನೆಟ್ ವೀಕ್ಷಕರಿಗೆ ನಮಸ್ಕಾರ. ನಾನು ರುದ್ರ ಪುನೀತ್. ಕಳೆದ ಒಂದು ವಾರದಲ್ಲಿ ಅಂದರೆ ಆಗಸ್ಟ್ 27ನೇ ತಾರೀಕಿಗೆ KPSC ಕರ್ನಾಟಕ ಲೋಕಸೇವಾ ಆಯೋಗ ನಡೆಸಿದಂತಹ ಗೆಜೆಟೆಡ್ ಪ್ರೊಬೇಷನರ್ಸ್ ಹುದ್ದೆಗೆ ನಡೆದಂತಹ ಪೂರ್ವಭಾವಿ ಪರೀಕ್ಷೆಯಲ್ಲಾದಂತಹ ತಪ್ಪುಗಳು, ಅದರಲ್ಲಾಗುವಂಥ ಗ್ರಾಮರ್ ಮಿಸ್ಟೇಕ್ ಆಗಿರ್ಬೋದು, ಇಂಗ್ಲೀಷ್ನಿಂದ ಕನ್ನಡ ಟ್ರಾನ್ಸ್ಲೇಷನಲ್ಲಿ ಆಗಿರುವಂಥ ಪ್ರಮಾದಗಳು, ಈ ವಿಚಾರಗಳು ಇಡೀ ರಾಜ್ಯಾದ್ಯಂತ ವಿದ್ಯಾರ್ಥಿಗಳಲ್ಲಿ, ಉದ್ಯೋಗಾಕಾಂಕ್ಷಿಗಳಲ್ಲಿ ದೊಡ್ಡ ತಲ್ಲಣವನ್ನೇ ಸೃಷ್ಟಿ ಮಾಡಿತ್ತು. ಆ ವಿಚಾರವಾಗಿ ಅನೇಕ ಪ್ರಗತಿಪರರು, ಸಾಹಿತಿಗಳು, ಹೋರಾಟಗಾರರು, ಚಿಂತಕರು ಎಲ್ಲರೂ ಕೂಡ ದೊಡ್ಡ ಮಟ್ಟದ ಧ್ವನಿಯಾಗಿ ವಿದ್ಯಾರ್ಥಿಗಳ ಧ್ವನಿಯಾಗಿ ಇದನ್ನ ಪ್ರಶ್ನೆ ಮಾಡೋಕೆ ಮುಂದಾದರು. ಇಂತಹ ಸಮಯದಲ್ಲಿ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ದರ್ಶನನ್ನೇ ಇಟ್ಕೊಂಡು ದರ್ಶನ್ ಎಲ್ಲಿ ಹೋದ್ರು, ಎಲ್ಲಿ ಮಲಗಿದ್ರು, ಯಾವ ಕಡೆ ಮಕ್ಕ ಮಾಡಿ ಮಲಗಿದ್ದಾರೆ, ಅವ್ರ ದಿಂಬು ಯಾವ ಕಡೆ ಇದೆ, ಇಂಥ ವಿಚಾರದಲ್ಲಿ ಒಂದು ರಾಷ್ಟ್ರೀಯ ಸಮಸ್ಯೆಯ ರೀತಿಯಲ್ಲಿ ಅದನ್ನು ಬಿಂಬಿಸಿ 24 ಗಂಟೆ TRPಗೋಸ್ಕರ ಬರೀ ಅದನ್ನೇ ತೋರಿಸ್ತಾ ಇರುವಂಥ ಸಮಯದಲ್ಲಿ ವಿದ್ಯಾರ್ಥಿಗಳ ಸಮಸ್ಯೆ ಅವ್ರ ಕಿವಿಗೆ ಕಣ್ಣಿಗೆ ಬೀಳೋದೇ ಇಲ್ಲ. ಅಂತಹ ಸಮಯದಲ್ಲಿ ಮೊದಲನೇದಾಗಿ ಪ್ರಜಾವಾಣಿಯಲ್ಲಿ ಈ ವಿಷಯ, ಈ ಆದಂತಹ ಪ್ರಶ್ನೆ ಪತ್ರಿಕೆಯಲ್ಲಾದಂತಹ ಪ್ರಮಾದ, ತಪ್ಪುಗಳು, ಪ್ರಜಾವಾಣಿನವರು ಅದನ್ನ ವರದಿ ಮಾಡಿದ್ರು. ಅದಾದ ನಂತರ ಮೊಟ್ಟ ಮೊದಲನೇದಾಗಿ ಕನ್ನಡ ಪ್ಲಾನೆಟ್ನ ಮತ್ತು ಪತ್ರಕರ್ತರು ಆದಂತಹ ಹರ್ಷಕುಮಾರ್ ಕುಗ್ವೇರ್ ಅವರು ಇದನ್ನ ಇಡೀ ಪ್ರಶ್ನೆ ಪತ್ರಿಕೆ 75 ಪೇಜ್ನ ಒಂದು ದೊಡ್ಡ ಪ್ರಶ್ನೆ ಪತ್ರಿಕೆ, ಐತಿಹಾಸಿಕವಾಗಿ ಇಷ್ಟು ದೊಡ್ಡ ಪ್ರಶ್ನೆ ಪತ್ರಿಕೆ ಯಾವತ್ತೂ ಬಂದಿರಲಿಲ್ಲ ನನ್ನ ಅನಿಸಿಕೆ ಪ್ರಕಾರ. ಅಷ್ಟು ದೊಡ್ಡ ಪ್ರಶ್ನೆ ಪತ್ರಿಕೆಯನ್ನು ಓದಿ ಇಡೀ ಪ್ರಶ್ನೆ ಪತ್ರಿಕೆಯಲ್ಲಿರುವಂತ ಒಂದೊಂದು ಶಬ್ದದ ತಪ್ಪುಗಳನ್ನು ಕೂಡ ಹುಡುಕಿ ಎಲ್ಲಾ ತಪ್ಪುಗಳನ್ನ ಬಹಿರಂಗಪಡಿಸಿ ಅದನ್ನ ವರದಿ ಮಾಡಿದ್ರು. ವಿದ್ಯಾರ್ಥಿಗಳಿಗೆ ನೇರವಾಗಿ ಭೇಟಿಯಾಗಿ ಚರ್ಚೆಯನ್ನ ಮಾಡಿದ್ರು. ಅವರು ಪರೀಕ್ಷೆಯಲ್ಲಿ ಎದುರಿಸಿದಂತಹ ಸಮಸ್ಯೆಗಳ ಬಗ್ಗೆ, ಅವ್ರಿಗಾದಂಥ ಮಾನಸಿಕ ತುಮುಲುಗಳ ಬಗ್ಗೆ, ಆ ಪರೀಕ್ಷೆ ಎಕ್ಸಾಮ್ ಬರೆಯುವಾಗ ಎಲ್ಲವನ್ನೂ ಕೂಡ ವಿವರವಾಗಿ ವರದಿ ಮಾಡಿದ್ರು ಮೊಟ್ಟ ಮೊದಲನೇದಾಗಿ. ಹಾಗಾಗಿ ಆ ವಿಚಾರವಾಗಿ ನಿನ್ನೆ ಸಿದ್ದರಾಮಯ್ಯನವರು, ಕರ್ನಾಟಕದ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರು ಎಲ್ಲರ ಹೋರಾಟಕ್ಕೆ, ಅಂದ್ರೆ ನಿನ್ನೆ ಕನ್ನಡ ಪರ ಸಂಘಟನೆ ಕರವೆಯ ಅಧ್ಯಕ್ಷರಾದಂತಹ ನಾರಾಯಣಗೌಡರ ನೇತೃತ್ವದಲ್ಲಿ ನಿನ್ನೆ ದೊಡ್ಡ ಮಟ್ಟದ ಹೋರಾಟ ಕೂಡ ನಡೀತು. ಆ ಟೈಮಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯನವರು ಇದನ್ನ ಮರುಪರೀಕ್ಷೆಗೆ ನಾನು ಆದೇಶ ಮಾಡಿದ್ದೀನಿ ಅಂತ ಹೇಳಿ ನಿನ್ನೆ ಅವರು ಟ್ವೀಟ್ ಮಾಡಿದ್ರು. ಒಂದು ವಿಜಯ ಅಂತಾನೆ ಹೇಳ್ಬೋದು, ವಿದ್ಯಾರ್ಥಿಗಳಿಗೆ ಒಂದು ಸಿಕ್ಕಂತಹ ದೊಡ್ಡ ವಿಕ್ಟರಿ ಅಂತ ಹೇಳ್ಬೋದು ಮರುಪರೀಕ್ಷೆಗೆ ಆದೇಶ ಆಗಿರೋದು. ಇಂತಹ ಸಂದರ್ಭದಲ್ಲಿ ಇದಕ್ಕೆ ಒಂದು ದೊಡ್ಡ ಧ್ವನಿಯಾಗಿ ಈ ಒಂದು ಸಮಸ್ಯೆಯನ್ನ ಮೊದಲನೇ ಬಾರಿಗೆ ಕನ್ನಡ ಪ್ಲಾನೆಟ್ನ ಸಂಪಾದಕರಾದಂತಹ ಹರ್ಷಕುಮಾರ್ ಕುಗ್ವೇರ್ ಅವರು ಈ ವಿಷಯವನ್ನ ಎತ್ಕೊಂಡು ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸುವಂತ ನಿಟ್ಟಿನಲ್ಲಿ ಕೆಲಸ ಮಾಡಿದವರು. ಇವತ್ತು ಅವರು ನಮ್ಮ ಜೊತೆಗಿದ್ದಾರೆ. ಈ KPSC ವಿಚಾರವಾಗಿ ಈಗ ನಿನ್ನೆ ಏನೋ ಮರುಪರೀಕ್ಷೆಗೆ ಆದೇಶ ಮಾಡಿದ್ರು ಸರಿ, ಆದ್ರೆ ಇದಾದ ನಂತರದ ಬೆಳವಣಿಗೆಗಳ ಬಗ್ಗೆ ಮತ್ತೆ KPSCಯ ವಿಚಾರಗಳ ಬಗ್ಗೆ, ವಿದ್ಯಾರ್ಥಿಗಳ ಬಗ್ಗೆ ಒಂದಷ್ಟು ಮಾತುಕತೆ ಮಾಡಬೇಕು. ಯಾಕಂದ್ರೆ ಅವರು ಕೂಡ KPSC ಬಗ್ಗೆ ಹಲವಾರು ಆಯಾಮಗಳಲ್ಲಿ ತಿಳ್ಕೊಂಡಿದ್ದಾರೆ. ಹಾಗಾಗಿ ಅವ್ರ ಜೊತೆಗೆ ಒಂದು ಸಣ್ಣ ಚರ್ಚೆ. ನಿಮ್ಗೆ ಈ ಒಂದು ಕಾರ್ಯಕ್ರಮಕ್ಕೆ ವೆಲ್ಕಮ್ ಸರ್. ಥ್ಯಾಂಕ್ ಯು. ಈ KPSC 2024ರಲ್ಲಿ ಏನು ಪೂರ್ವಭಾವಿ ಪರೀಕ್ಷೆಯಲ್ಲಿ ಆದಂತಹ ಪ್ರಮಾದಗಳೇನಿದೆ ಪ್ರಶ್ನೆ ಪತ್ರಿಕೆಯಲ್ಲಿ, ಈ ಸಮಸ್ಯೆಗಳ ಕುರಿತು, ಅಂದ್ರೆ ಈ ಸಮಸ್ಯೆ ಏನು ಕೇವಲ ಗೂಗಲ್ ಟ್ರಾನ್ಸ್ಲೇಟ್ ಇಂದ ಆದಂತಹ ಸಮಸ್ಯೆನಾ, ಅಥವಾ ಅವರ ಕಣ್ತಪ್ಪಿನಿಂದ ಆದಂತಹ ಸಮಸ್ಯೆನಾ, ಅಥವಾ ಇದು ಅವರ ಒಂದು ಬೇಜವಾಬ್ದಾರಿತನದಿಂದ ಆದಂತಹ ಸಮಸ್ಯೆನಾ? ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ನಿನ್ನೆ ಸಿದ್ದರಾಮಯ್ಯ ಅವರು ಒಂದು ಮರುಪರೀಕ್ಷೆಗೆ ಆದೇಶ ಮಾಡಿದ್ದಾರೆ. ಮೊನ್ನೆ ನಡೆದ 2 ತಿಂಗಳೊಳಗಡೆ ಪರೀಕ್ಷೆ ಮಾಡ್ತೀವಿ ಅಂತ ಹೇಳಿ ನೀವು ಹೇಳ್ದಂಗೆ ಬಹಳಷ್ಟು ಈ ಒಂದು ನಿನ್ನೆ CM ಸಿದ್ದರಾಮಯ್ಯ ಅವರು ಆದೇಶ ಮಾಡೋದ್ರ ಹಿಂದ್ಗಡೆ ಕರ್ನಾಟಕದ ಬಹಳಷ್ಟು ಪ್ರಜ್ಞಾವಂತರ ಪಾತ್ರ ಇದೆ. ಜೊತೆಗೆ ಸ್ವತಃ ಪರೀಕ್ಷೆ ಬರೆದಂತಹ ಲಕ್ಷಾಂತರ ವಿದ್ಯಾರ್ಥಿಗಳ ಒಂದು ಹೋರಾಟ ಇದೆ. ಅವರೆಲ್ಲರ ಹೋರಾಟ, ಕರ್ನಾಟಕ ರಕ್ಷಣಾ ವೇದಿಕೆ, ನಾರಾಯಣಗೌಡರು, ಅದೇ ರೀತಿ ಕನ್ನಡ ಪುಸ್ತಕ ಪ್ರಾಧಿಕಾರ ಕೂಡ ಈ ಬಗ್ಗೆ ಒಂದು ಕ್ರಮವನ್ನ ತಗೊಳ್ತು. ಜೊತೆಗೆ ನಾವು ತಕ್ಷಣದಲ್ಲಿ ನಮ್ಮ ಕನ್ನಡ ಪ್ಲಾನೆಟ್ ಅಲ್ಲಿ ಸುದ್ದಿ ಮಾಡೋದ್ರ ಜೊತೆಗೆ ಮುಖ್ಯಮಂತ್ರಿಗಳ ಆಪ್ತ ಕಾರ್ಯದರ್ಶಿಗಳ ಜೊತೆ ಕೂಡ ಮಾತಾಡಿ ಅದರ ಬಗ್ಗೆ ತುಂಬಾ ಒತ್ತಾಯವನ್ನು ಕೂಡ ಮಾಡಿದ್ವಿ. ಇದು ತುಂಬಾ ಅನ್ಯಾಯ ಆಗಿದೆ, ಇದನ್ನ ಯಾವುದೇ ಕಾರಣಕ್ಕೂ ಬಿಡಬಾರ್ದು, ಮತ್ತೆ ಮರುಪರೀಕ್ಷೆ ಮಾಡಲೇಬೇಕು ಅಂತ ಹೇಳಿ. ಜೊತೆಗೆ ಒಂದು ನಿನ್ನೆ ನಡೆದಂತ ಹೋರಾಟ ಏನಿತ್ತು ಅಂದ್ರೆ ಸಾವಿರಾರು ವಿದ್ಯಾರ್ಥಿಗಳು ಫ್ರೀಡಂ ಪಾರ್ಕ್ ಅಲ್ಲಿ ಬಂದ್ರಲ್ಲ, ಈ ಒಂದು ಇನ್ನು ಇದು ಸುಮ್ಮನೆ ಬಿಟ್ರೆ ಇದು ದೊಡ್ಡ ಇಶ್ಯೂ ಆಗುತ್ತೆ, ಮತ್ತೆ ಬಹಳ ಮುಖ್ಯವಾಗಿ ಇದನ್ನ ಕಾಯ್ತಾ ಇರ್ತಕ್ಕಂತ ವಿರೋಧ ಪಕ್ಷಗಳಿಗೂ ಕೂಡ ಅವಕಾಶ ಆಗ್ತಿತ್ತು. ಸರ್ಕಾರ ಎಚ್ಚೆತ್ಕೊಂಡಿದೆ. ಇದನ್ನ ನಾವು ಫಸ್ಟ್ ಆಫ್ ಆಲ್ ಸ್ವಾಗತ ಮಾಡೋಣ. ಯಾಕಂತ ಹೇಳಿದ್ರೆ ಒಂದು ಸರ್ಕಾರ ಇರ್ಬೇಕಾದ್ದೇ ಹೀಗೆ ಸಮಸ್ಯೆಗಳಾಗ್ತವೆ ಯಾವುದೇ ಸರ್ಕಾರದಲ್ಲಿ. ಆದ್ರೆ ಸಮಸ್ಯೆಗಳಾದಾಗ ಅದನ್ನ ಗಮನಕ್ಕೆ ತಂದಾಗ ಅದ್ರ ಬಗ್ಗೆ ಒಂದು ದೊಡ್ಡ ಪ್ರತಿರೋಧ ಬಂದಾಗ ಅದನ್ನ ತಿದ್ಕೊಳ್ಳೋದು ಬಹಳ ದೊಡ್ಡ ವಿಷಯ. ಒಂದು ಪ್ರಜಾಪ್ರಭುತ್ವ ನಡಿಬೇಕಾಗಿರೋದು ಹಾಗೆ.
ಸೊ ಹಾಗಾಗಿ ಆ ಬಗ್ಗೆ ನಾವೆಲ್ಲ ಇನ್ವಾಲ್ವ್ ಆಗಿದ್ರ ಬಗ್ಗೆ ಖುಷಿ ಇದೆ. ಮತ್ತೆ ಈ ತಪ್ಪು ಸಮಸ್ಯೆಯ ಸ್ವರೂಪದ ಬಗ್ಗೆ ಕೇಳಿದ್ರಿ ನೀವು, ಟ್ರಾನ್ಸ್ಲೇಷನ್. ನೀವು ಆ ಒಂದು ಈಗ ನಾವೇ ಒಂದು ಪಟ್ಟಿ ಮಾಡಿದಾಗ ಸುಮಾರು 9 ಪುಟಗಳ ಒಂದು ಪಟ್ಟಿ ಆಯ್ತು. ಅಂದ್ರೆ ಅದ್ರಲ್ಲಿ ಎಷ್ಟು ತಪ್ಪುಗಳಿದಾವೆ ಅಂತ ಹೇಳಿ. ಸೊ 1, 2, 3 ತಪ್ಪುಗಳು ಇದ್ದಾಗ ಅದನ್ನ ಬಿಟ್ಬಿಡ್ಬೋದು, ಅಥವಾ ಅದಕ್ಕೆ ಗ್ರೇಸ್ ಮಾರ್ಕ್ಸ್ ಕೊಡಿ ಅಂತ ಕೇಳ್ಬೋದು. ಆದ್ರೆ ಯಾಕೆ ಮರುಪರೀಕ್ಷಣೆ ಮಾಡಿ ಅಂತ ಹೇಳಿದ್ರೆ ಅದು 1-2 ಪ್ರಶ್ನೆಗಳು, ಸುಮಾರು ಹೆಚ್ಚು ಕಡಿಮೆ 50-60 ಪ್ರಶ್ನೆಗಳಲ್ಲಿ ಸಮಸ್ಯೆ. ಆ ತಪ್ಪುಗಳು ಯಾವ ತರ ಅಂತ ಹೇಳಿದ್ರೆ ಆ ಪ್ರಶ್ನೆಗಳೇ ಬೇರೆ ತರ ಅರ್ಥ ಕೊಡೋ ರೀತಿಯಲ್ಲಿ, ಇಂಗ್ಲಿಷ್ ನಲ್ಲೇ ಒಂಥರ ಇತ್ತು, ಕನ್ನಡದಲ್ಲೇ ಒಂಥರ ಇತ್ತು. ಕೆಲವು ಸರಿ ಆ ಪ್ರಶ್ನೆಗಳೇ ಅರ್ಥ ಆಗದ ರೀತಿನಲ್ಲಿ. ಈಗ ಪ್ಯಾಸೇಜ್ಗಳು ಬಂದಾಗ ಅದು ಓದ್ಲಿಕ್ಕೆ ಸಾಧ್ಯ ಇಲ್ಲ, ನೀವು ಸರಾಗವಾಗಿ ಓದಿದಾಗ ಅರ್ಥನೇ ಆಗೋದಿಲ್ಲ ಅನ್ನೋ ಮನಸ್ಥಿತಿ. ಮತ್ತೆ ಎಲ್ಲರಿಗೂ ಕೂಡ ಇಂಗ್ಲಿಷ್ ಅನ್ನ ಓದಿ ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಸಮಯ ಕೂಡ ಇರೋದಿಲ್ಲ. ಈಗ ಒಂದು ಪ್ಯಾಸೇಜ್ ಅನ್ನ ನೀವು ಒಂದ್ ಅರ್ಧ ಗಂಟೆ ಕೊಟ್ಟರು ಅರ್ಥ ಮಾಡ್ಕೋಬಹುದು, ಬಟ್ ಅಲ್ಲಿ ನಿಮ್ಗೆ 2 ನಿಮಿಷ ಟೈಮ್ ಇರುತ್ತೆ. ಆ 2 ನಿಮಿಷದಲ್ಲಿ ಅಷ್ಟು ಮಾಡಕ್ ಆಗಲ್ಲ, ಅದು ತುಂಬಾ ಮೆಂಟಲಿ ಸ್ಟ್ರೈನ್ ಆಗಿರೋಂಥದ್ದು. ಸೊ ಈ ಕಾರಣಕ್ಕೆ ತುಂಬಾ ಒತ್ತಡಕ್ಕೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಒಳಗಾಗಿದ್ದಂಥದ್ದು. ಮತ್ತೆ ಈಗ ನೋಡಿ, ಬರೀ ಟ್ರಾನ್ಸ್ಲೇಷನ್ ಗೂಗಲ್ ಸಮಸ್ಯೆ ಅಥವಾ ಗೂಗಲ್ ಟ್ರಾನ್ಸ್ಲೇಷನ್ ಮಾಡಿಸಿದ್ದ ಅಂತ ಒಂದು ಅಭಿಪ್ರಾಯ ಇದೆ. ಹಂಗ ಅನ್ಸಲ್ಲ. ಯಾಕಂತ ಹೇಳಿದ್ರೆ ನಿಮಗೆ ಅಲ್ಲಿ ಅಫ್ಕೋರ್ಸ್ ಕೆಲವು ಏನು ವಾಕ್ಯಗಳನ್ನ ಗೂಗಲ್ ಮೂಲಕ ಟ್ರಾನ್ಸ್ಲೇಟ್ ಮಾಡಿದಾಗ ಆಗಿರೋ ಸಮಸ್ಯೆಗಳು ಇದಾವೆ. ಈಗ ಕೆಲವನ್ನ ಟ್ರಾನ್ಸ್ಲೇಟ್ ಮಾಡಿದ್ಮೇಲೆ ಕನಿಷ್ಠ ಒಂದು ಚೆಕ್ ಮಾಡಿ ನೋಡಿಲ್ಲ. ಉದಾಹರಣೆ, ನದಿ ವ್ಯವಸ್ಥೆ, ಭಾರತದ ನದಿ ವ್ಯವಸ್ಥೆ ಅನ್ನೋ ಒಂದು ಪ್ರಶ್ನೆಗೆ ಚರಂಡಿ ವ್ಯವಸ್ಥೆ ಅಂತ ಒಂದು ಪದ ಬಳಕೆ ಆಗಿದೆ. ಡ್ರೈನೇಜ್ ಸಿಸ್ಟಮ್ ನ ಚರಂಡಿ ವ್ಯವಸ್ಥೆ ಅಂತ ಆಗಿದೆ. ಅದೇ ರೀತಿ ಈಗ ಹೆವಿಯೆಸ್ಟ್ ಫ್ಲೈಯಿಂಗ್ ಬರ್ಡ್ ಅಂತ ಹೇಳಿದ್ರೆ ಅದಕ್ಕೆ ಅತಿ ವೇಗವಾಗಿ ಹಾರುವ ಪಕ್ಷಿ ಅಂತ ಬರುತ್ತೆ. ಇದನ್ನ ಗೂಗಲ್ ಈ ತಪ್ಪನ್ನ ಗೂಗಲ್ ಮಾಡಕ್ ಸಾಧ್ಯ ಇಲ್ಲ. ಸರಿ ಇದೆ ಅದಾ? ಅದೇ ರೀತಿ ಈಗ ಒಂದು ಕಡೆ ಎಂಡೇಂಜರ್ಡ್ ಸ್ಪೀಸೀಸ್ ಅಂತ ಬಂದಾಗ ಆಕ್ಚುಲಿ ಅದು ಅಳಿವಿನಂಚಿನಲ್ಲಿರುವ ಪ್ರಭೇದಗಳು ಅಂತ ಬರುತ್ತೆ. ಇವ್ರು ಹೆಂಗ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಎಂಡೇಂಜರ್ಡ್ ಅಂತ ಹೇಳಿದ್ರೆ ಅಪಾಯವನ್ನುಂಟು ಮಾಡುವ ಪ್ರಭೇದಗಳು ತದ್ವಿರುದ್ಧವಾಗಿ. ಅದೇ ರೀತಿ ಇನ್ನೊಂದು ಕಡೆ ಎಂಡೆಮಿಕ್ ಅನ್ನೋ ಒಂದು ಪದಕ್ಕೆ ಎಂಡೆಮಿಕ್ ಬರ್ಡ್ಸ್ ಅಂತ ಅಂದ್ರೆ ಒಂದು ಕಡೆ ಮಾತ್ರ ಇರುವಂತಹ ಒಂದು ಪ್ರದೇಶದಲ್ಲಿ ಮಾತ್ರ ವಾಸ ಮಾಡುವಂತ ವನ್ಯಜೀವಿಗಳಿಗೆ ಎಂಡೆಮಿಕ್ ಅಂತ ಹೇಳ್ತಾರೆ. ಅದಕ್ಕೆ ಅಳಿವಿನಂಚಿನಲ್ಲಿರುವ ಪಕ್ಷಿ ಅಂತ ಹೇಳ್ತಾರೆ. ಆಮದು ಡೆಸ್ಟಿನೇಷನ್, ಇಂಪೋರ್ಟ್ ಡೆಸ್ಟಿನೇಷನ್ ಅನ್ನೋದಕ್ಕೆ ರಫ್ತು ಗಮ್ಯಸ್ಥಾನ ಅಂತಾರೆ. ಇದನ್ನ ಮಷಿನ್ ಮಾಡಕ್ಕಾಗಲ್ಲ. ಈ ತಪ್ಪು ಗೂಗಲ್ ಟ್ರಾನ್ಸ್ಲೇಷನ್ ಇಂತ ವರ್ಡ್ಗಳನ್ನ ತಪ್ಪು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಸಿಸ್ಟರ್ಸ್ ಅಂತ ಹೇಳಿದ್ರೆ ಇವರು ಸಿಸ್ಟರ್ಗೆ ಸಹೋದರ ಅಂತ ಮಾಡ್ತಾರೆ. ಈ ತರ ನಿಮಗೆ ತುಂಬಾ ತಪ್ಪುಗಳು ಕೆಲವು ಮಷೀನ್ ಅಂದ್ರೆ ಈಗ ಗೂಗಲ್ ಟ್ರಾನ್ಸ್ಲೇಟ್ ಮಾಡಿ ಆಗಿರೋ ತಪ್ಪುಗಳಿದ್ದಾವೆ. ಕೆಲವು ಬೇಕು ನಮಗ ಅದ್ ನೋಡಿದಾಗ ಏನಿಸ್ತಂದ್ರೆ ಒಂದು ಆರೋಗ್ಯಕರ ಮನಸ್ಥಿತಿಯಿಂದ ಈ ಪ್ರಶ್ನೆ ಪತ್ರಿಕೆನ ಸರಿ ಮಾಡಿಲ್ಲ. ನಮ್ಗೆ ಅವಾಗ ಅನ್ಸಿದ್ದೇನಂದ್ರೆ ಪ್ರಶ್ನೆ ಪತ್ರಿಕೆ ನೋಡಿದಾಗ, ಯಾಕಂದ್ರೆ ಆಮೇಲೆ ಅದ್ರ ಒಬ್ಬ ಆಫೀಸರ್ ಜ್ಞಾನೇಂದ್ರ ಅಂತ ಹೇಳಿ ಆತ ಹೇಳಿದ್ದು, ಇದನ್ನೆಲ್ಲ ವಿದ್ಯಾರ್ಥಿಗಳು ಟ್ವೀಟ್ ಮಾಡಿ ಕೇಳಿದಾಗ ನಾನು ಇದನ್ನೆಲ್ಲ ಎಂಜಾಯ್ ಮಾಡ್ತೀನಿ ಅಂತ ಹೇಳುವಂತ ಮನುಷ್ಯನ ಅವನ ಮಾತುಗಳನ್ನ ನೋಡಿದಾಗ, ಜೊತೆಗಿಟ್ಟು ನೋಡಿದಾಗ ಏನಿಸ್ತಂದ್ರೆ ಒಂದು ಸ್ಯಾಡಿಸ್ಟ್ ಮನಸ್ಥಿತಿಯಿಂದ ಪ್ರಶ್ನೆಗಳನ್ನ ಬರ್ದಿದ್ದಾರೆ. ಬಹುಶಃ ಬೇಕು ಅಂತ ಮಾಡಿದ್ದಾರೆ. ಅಂದ್ರೆ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಕಷ್ಟ ಆಗ್ಲಿ ಅನ್ನೋ ಕಾರಣಕ್ಕೇನೆ ಮಾಡಿರ್ಬೋದು ಅನ್ನೋ ಒಂದು ಅನುಮಾನ ಬಂತು. ನಾವು ಅದನ್ನೇ ಹೇಳಿದ್ವಿ, ಇದೊಂದು ಬಡ ಮಕ್ಕಳ ವಿರುದ್ಧ ಒಂದು ದೊಡ್ಡ ಪಿತೂರಿ ಇದು ಅಂತಾನೆ ನಾವು ಮಾಡಿದ್ವಿ. ಸೊ ಹಾಗಾಗಿ ಇದನ್ನ ಮರುಪರೀಕ್ಷೆ ಮಾಡುವ ವಿನಃ ನ್ಯಾಯ ಕೊಡಿಸ್ಲಿಕ್ಕೆ ಸಾಧ್ಯನೇ ಇರ್ಲಿಲ್ಲ. ಈಗ ಆಗಿರೋ ಅಂದ್ರೆ ಈ ರೀತಿ ಪರೀಕ್ಷೆಗೆ ಮಾಡಿರೋಂಥದ್ದು ಬಹಳ ಒಳ್ಳೆಯದು, ಆಗ್ಬೇಕಾದ. ಈಗ ಸರ್ಕಾರ ಮರುಪರೀಕ್ಷೆಗೆ ಆದೇಶ ಮಾಡಿದೆ. ಮರುಪರೀಕ್ಷೆಗೆ ಆದೇಶ ಮಾಡಿರೋದನ್ನ ನಾವೆಲ್ಲರೂ ಕೂಡ ಸ್ವಾಗತ ಮಾಡಲೇಬೇಕು. ಇದನ್ನ ನೀವೇ ಹೇಳಿದ್ರಿ, ಇದು ಡೆಮಾಕ್ರಸಿಯ ಲಕ್ಷಣ. ಅಂದ್ರೆ ಅಷ್ಟೊಂದು ಲಕ್ಷಾಂತರ ವಿದ್ಯಾರ್ಥಿಗಳ ಸಮಸ್ಯೆ ಏನಿದೆ, ಸುಮಾರು 1,30,000 ವಿದ್ಯಾರ್ಥಿಗಳು ಪರೀಕ್ಷೆಗೆ ಅಪಿಯರ್ ಆಗಿದ್ರು ಅಂತ ಡಾಟಾ ಇದೆ. ಹಂಗಿರುವಾಗ ಅದರಲ್ಲಿ 3/4 ಭಾಗ ಎಲ್ಲ ಗ್ರಾಮೀಣ ಅಭ್ಯರ್ಥಿಗಳೇ, ಕನ್ನಡ ಮಾಧ್ಯಮದಲ್ಲಿ ಓದಿರುವಂತಹ ಗ್ರಾಮೀಣ ಅಭ್ಯರ್ಥಿಗಳು. ಸೊ ಆ ಗ್ರಾಮೀಣ ಅಭ್ಯರ್ಥಿಗಳು ತಮ್ಮ ಡಿಗ್ರಿ ಮುಗಿಸ್ಕೊಂಡು ಅಥವಾ ಮಾಸ್ಟರ್ ಡಿಗ್ರಿ ಮುಗಿಸ್ಕೊಂಡು ಸುಮಾರು 5-6 ವರ್ಷಗಳ ಕಾಲ, ಯಾಕಂದ್ರೆ ಈ ನೋಟಿಫಿಕೇಶನ್ ಆಗಕ್ಕೆ 2015 ನಂತರ ಮೊದಲನೇ ನೋಟಿಫಿಕೇಶನ್ ಇದು KSದು. ಸೊ ಇಂಥ 5-6 ವರ್ಷಗಳ ನಂತರ ನಡೆಯುವಂತ ನೋಟಿಫಿಕೇಶನ್ಗೆ 5-6 ವರ್ಷಗಳ ಕಾಲ ಕೆಲಸ ಬಿಟ್ಟು
ಅಲ್ಲಿ ಇಲ್ಲಿ ಸ್ನೇಹಿತರ ಹತ್ರ ದುಡ್ಡು ಅಡ್ಜಸ್ಟ್ ಮಾಡಿಕೊಂಡು ಅಥವಾ ಎಲ್ಲೋ ಓಲಾ ಓಡಿಸ್ಕೊಂಡು ಅಥವಾ ಝೊಮ್ಯಾಟೊನಲ್ಲಿ ಕೆಲಸ ಮಾಡಿಕೊಂಡು ಹೋಟೆಲ್ನಲ್ಲಿ ಕೆಲಸ ಮಾಡಿಕೊಂಡು ದುಡ್ಡು ಹೊಂದಿಸ್ಕೊಂಡು ಓದ್ತಿರುವಂತ ಮುಕ್ಕಾಲು ಭಾಗ ವಿದ್ಯಾರ್ಥಿಗಳು ನಾನು ನೋಡಿದ್ದೀನಿ, ನನ್ನ ಕಣ್ಣಾರೆ ನೋಡಿದ್ದೀನಿ. ನಾನು ಆ ವಿದ್ಯಾರ್ಥಿಗಳೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿರೋನು. ಸೊ ಅಂತ ಒಂದು ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಆಟ ಆಡುವಂತ ಕೆಲಸ ಇದೇನು ಮಾಡ್ತು. ಈಗ ಮರುಪರೀಕ್ಷೆಗೆ ಆದೇಶ ಮಾಡಿದೆ, ಅದನ್ನ ನಾವೆಲ್ಲರೂ ಸ್ವಾಗತ ಮಾಡೋಣ. ಈಗ ಮರುಪರೀಕ್ಷೆ ಸ್ವರೂಪ ಹೇಗಿರ್ಬೇಕು, ಈಗ ಏನು ಸಮಸ್ಯೆ ಆಯ್ತೋ ಈ ಸಮಸ್ಯೆಯನ್ನ KPSC ಸರಿಪಡಿಸ್ಕೊಳ್ಳುತ್ತಾ, ಈ ನಿಟ್ಟಿನಲ್ಲಿ ಸರ್ಕಾರ KPSC ಮೇಲೆ ಒತ್ತಡವನ್ನ ಹೇರುತ್ತಾ, ಈ ರೀತಿಯ ಸಮಸ್ಯೆಗಳನ್ನ, ಈ ರೀತಿಯ ಇಲ್ಲಾದಂತ ಪ್ರಮಾದಗಳನ್ನ ಈಗ KPSC ಸರಿಪಡಿಸ್ಕೊಳ್ಳುತ್ತೆ ಅಂತ ನಿಮ್ಗೆ ಅನ್ಸುತ್ತಾ? ಅಥವಾ ಸರ್ಕಾರದ ಮೇಲೆ ನಾವು ಯಾವ ರೀತಿ ಈ ಬಗ್ಗೆ ಹೋರಾಟಗಾರರು ಯಾವ ರೀತಿ ಒತ್ತಡವನ್ನ ಹೇರಬಹುದು, ಅವ್ರ ಗಮನಕ್ಕೆ ತರಬಹುದು ಸರ್? ಈಗ ಇದು ತುಂಬಾ ಮುಖ್ಯ. ಯಾಕೆಂತ ಹೇಳಿದ್ರೆ ಮರುಪರೀಕ್ಷೆಗೆ ಆದೇಶ ಮಾಡಿದೆ, ಆದ್ರೆ ಯಾವ ರೀತಿ ಮರುಪರೀಕ್ಷೆ ಮಾಡುತ್ತೆ ಅನ್ನೋದು ಇದುವರೆಗೆ ನಾವು ನೋಡಿದ್ರೆ, ಅದು ನೀವು KPSC ತಗೊಳ್ಳಿ, UPSC ತಗೊಳ್ಳಿ, ಎನಿ ಕಾಂಪಿಟೇಟಿವ್ ಪರೀಕ್ಷೆ ತಗೊಳ್ಳಿ, ಎಲ್ಲಾ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳು ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳ ಪರವಾಗಿ ಪಕ್ಷಪಾತಿಯಾಗಿದ್ದಾವೆ ಅನ್ನೋದು ನಾವು ಫಸ್ಟ್ ಗಮನಿಸಬೇಕು. ಈಗ ಪ್ರಿಲಿಮ್ಸ್ ಇದು ಆಗ್ತಾ ಇರೋಂಥದ್ದು, ನೆಕ್ಸ್ಟ್ ಮೈನ್ ಎಕ್ಸಾಮ್ ಆಗುತ್ತೆ. ಮೈನ್ ಎಕ್ಸಾಮ್ ಪೇಪರ್ ಅಂತೂ ಇಂಗ್ಲಿಷ್ ಮೀಡಿಯಂ ಅವ್ರಿಗೆ ಹೆಚ್ಚು ಅಡ್ವಾಂಟೇಜ್, ಅಥವಾ ಇಂಗ್ಲಿಷ್ನಲ್ಲಿ ಬರೆಯೋರಿಗೆ ಹೆಚ್ಚು ಅಡ್ವಾಂಟೇಜ್ ಆಗಿರುತ್ತೆ. ಇದರ ಬಗ್ಗೆ ಇದು ತುಂಬಾ ಗಂಭೀರವಾದ ಸಮಸ್ಯೆ ನಿಜ ಹೇಳ್ಬೇಕು. ಒಟ್ಟಾರೆ ನಮ್ಮ ಪರೀಕ್ಷಾ ಪದ್ಧತಿಗಳಲ್ಲೇ ಇರುವಂತಹ ಸಮಸ್ಯೆ, ಪರೀಕ್ಷಾ ಪ್ಯಾಟರ್ನ್ ನಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನ ಕೊಡ್ತಾರೆ, ಯಾವ ಸೋರ್ಸ್ ಗಳಿಂದ ಕೊಡ್ತಾರೆ ಅನ್ನೋದ್ರಲ್ಲಿ ಸಮಸ್ಯೆ. ಸೊ ಬರೀ ಕನ್ನಡ ಸೋರ್ಸ್ ಗಳನ್ನ ಓದ್ಕೊಂಡ್ರೆ ನೀವು ಇಂಥ ಪರೀಕ್ಷೆಗಳನ್ನ ಅಟೆಂಡ್ ಮಾಡಕ್ ಆಗಲ್ಲ ಅನ್ನೋ ಒಂದು ಪರಿಸ್ಥಿತಿ ಇದೆ. ಹಾಗಾಗಿ ಇದು ತುಂಬಾ ಗಂಭೀರವಾದ ಸಮಸ್ಯೆ. ನಾವು ಈಗ ಕೇಳ್ತಾ ಇರೋಂಥದ್ದು ಏನ್ ಹೇಳಿದ್ರೆ, ಮೊದಲನೇದಾಗಿ ನೀವು ಇಂಗ್ಲಿಷ್ ನಲ್ಲಿ ಪ್ರಶ್ನೆ ಪತ್ರಿಕೆಯನ್ನ ತಯಾರು ಮಾಡಿ ಆಮೇಲೆ ಕನ್ನಡಕ್ಕೆ ಅನುವಾದ ಮಾಡಬೇಡಿ. ಅಟ್ಲೀಸ್ಟ್ ನೀವು UPSC ಅಂತ ನಮ್ಮ ಕೈಯಲ್ಲಿ ಇರಲ್ಲ, ಆದ್ರೆ ಕರ್ನಾಟಕದಲ್ಲಿ ನಡೆಯುವ ಪರೀಕ್ಷೆಯಲ್ಲಿ ಕನ್ನಡದಲ್ಲಿ ಮೊದಲು ಪ್ರಶ್ನೆ ಪತ್ರಿಕೆಯನ್ನ ತಯಾರು ಮಾಡಿ. ದೊಡ್ಡ ಕಷ್ಟದ ಪರಿಸ್ಥಿತಿ ಏನಲ್ಲ. ನೀವೇನು ಸಿಲೆಬಸ್ ಇದೆ KPSC ಸಿಲೆಬಸ್ ಪ್ರಕಾರ ಫಸ್ಟ್. ಮತ್ತೆ ಇನ್ನೊಂದು ಸಮಸ್ಯೆ ಈ ಸರಿ ಆಗಿದ್ದು, ಅವರು ಸಿಲೆಬಸ್ ನ ಗಣನೆಗೆ ತಗೊಂಡಿಲ್ಲ. ಸಿಲೆಬಸ್ ಅಲ್ಲಿ ಬೇರೆ ಬೇರೆ ವಿಚಾರಗಳು ಇರ್ತಾವೆ, ಒಂದು 10-12 ಏರಿಯಾಗಳಿಂದ ಕ್ವಶನ್ ಕೇಳಬೇಕು. ಆ ತರ ಕೇಳ್ದೇನೆ ಕೆಲವೇ ಏರಿಯಾಗಳಿಂದ ಕೇಳಿದಾಗ ಅದು ಅನ್ಪ್ರಪೋರ್ಷನಲ್ ಆಗುತ್ತೆ. ಆ ತರ ಆಗಿರೋದು. ಆ ತರ ಆಗದೇನೆ ಸರಿಯಾಗಿ ಸಿಲೆಬಸ್ ಪ್ರಕಾರ ಕನ್ನಡದಲ್ಲೇ ಮೊದಲು ಪ್ರಶ್ನೆ ಪತ್ರಿಕೆಯನ್ನ ತಯಾರು ಮಾಡೋದು ದೊಡ್ಡ ಕಷ್ಟದ ಕೆಲಸ ಏನಲ್ಲ. ತುಂಬಾ ಅದಕ್ಕೆ ಒಳ್ಳೆ ತಂಡವನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅದನ್ನ ಮಾಡ್ಬೇಕು ಅಂತ ಕೇಳ್ತೀವಿ. ಆನಂತರ ನೀವು ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ, ಅದು ಸುಲಭ. ಅದ್ರ ಬದಲು ಇವ್ರು ಎಲ್ಲಿವರೆಗೆ ಈ ರೀತಿಯಲ್ಲಿ ಇಂಗ್ಲಿಷಲ್ಲಿ ಮೊದಲು ಪತ್ರಿಕೆಯನ್ನ ತಯಾರು ಮಾಡಿ ಆಮೇಲೆ ಕನ್ನಡಕ್ಕೆ ಅನುವಾದ ಮಾಡ್ತಾರೋ ಅಲ್ಲಿವರೆಗೂ ಕೂಡ ಈ ಸಮಸ್ಯೆಗಳು ಒಂದಲ್ಲ ಒಂದ್ ರೀತಿ ಮುಂದುವರಿತಾನೆ ಇರುತ್ತೆ. ಹಾಗಾಗಿ ಇದು ಆಗ್ಬಾರ್ದು ಅಂತ ಹೇಳಿ ಮುಂದೆ ಮೇನ್ಸ್ ಅಲ್ಲೂ ಕೂಡ ಈ ಸಮಸ್ಯೆ ಆಗ್ಬಾರ್ದು. ಮೇನ್ಸ್ ಅಲ್ಲೂ ಕೂಡ ಕನ್ನಡ ಮಾಧ್ಯಮ ವಿದ್ಯಾರ್ಥಿ, ಈಗ ನೋಡಿ ನೀವ್ ಹೇಳಿದ್ರಿ ಸುಮಾರಷ್ಟು ವಿದ್ಯಾರ್ಥಿಗಳು UPSC ಬರೆಯೋಷ್ಟು ಕೆಪಾಸಿಟಿ ಇರುತ್ತೆ ಅಂತ. ಅಂತವರು ಅಲ್ಲಿ ಕಾಂಪೀಟ್ ಮಾಡ್ತಾರೆ, ಅದು ಅವರು ಡೊಮೈನ್ ಅದು. ಬಟ್ ಅಲ್ಲಿ ಕಾಂಪೀಟ್ ಮಾಡಕ್ ಆಗದೆ, ಈಗ ಫಾರ್ ಎಕ್ಸಾಂಪಲ್ UPSC ಇಲ್ಲಿ ಪ್ರಿಲಿಮ್ಸ್ ಅನ್ನ ಕನ್ನಡದಲ್ಲಿ ಬರೆಯಕ್ ಅವಕಾಶನೇ ಇಲ್ಲ. ಅದು ನಮ್ಮ ಕನ್ನಡಿಗರ ಒಂದು ದೊಡ್ಡ ಡಿಮ್ಯಾಂಡ್. ಅದು UPSC ಪ್ರಿಲಿಮಿನರಿ ಪರೀಕ್ಷೆಯನ್ನ ಕನ್ನಡದಲ್ಲೂ ಅವಕಾಶ ಕೊಡಿ. UPSC ಅಷ್ಟೇ ಅಲ್ಲ ಸರ್, ಈವನ್ SSC ಎಕ್ಸಾಮ್ ಇರ್ಬೋದು, ಅಥವಾ ಬೇರೆ ಬ್ಯಾಂಕಿಂಗ್ ಎಕ್ಸಾಮ್ ಇರ್ಬೋದು, ಅಥವಾ ರೈಲ್ವೆ ಎಕ್ಸಾಮ್ ಇರ್ಬೋದು, ಕರ್ನಾಟಕದಲ್ಲಿ ಆಗುವಂತ ರೆಕ್ರೂಟ್ಮೆಂಟ್ಗೆ ಕನ್ನಡದಲ್ಲಿ ಎಕ್ಸಾಮ್ ಆಗ್ಬೇಕು, ಕನ್ನಡದಲ್ಲೇ ಕ್ವಶನ್ ಪೇಪರ್ ತಯಾರು ಮಾಡಬೇಕು ಅನ್ನುವಂತ ಹೋರಾಟಗಳು ನಡೀತಾ ಇದ್ರು ಕೂಡ ಅದ್ರ ಬಗ್ಗೆ ಸರ್ಕಾರಗಳು ಗಮನ ತಗೊಳ್ತಿಲ್ಲ. ಇದು ಒಂದು ದೊಡ್ಡ ಅನ್ಯಾಯ ನಮ್ಮ ದೇಶದಲ್ಲಿ ನಡೀತಿರ್ತಕ್ಕಂಥ ಅನ್ಯಾಯ, ಹಿಂದಿಯೇತರ ಭಾಷೆಗಳಿಗೆ ಆಗ್ತಿರ್ತಕ್ಕಂಥ ಅನ್ಯಾಯ. ಇದ್ರ ಬಗ್ಗೆ ಸಾಕಷ್ಟು ಪ್ರತಿರೋಧ ನಡೀತಾ ಇದೆ. ಹಾಗಾಗಿ ಈಗ ಅಲ್ಲಿ ಒಂದು ಡೊಮೈನ್ ಅಲ್ಲಿ ನಿಮ್ಗೆ ಅಲ್ಲಿ ಹಿಂದಿಯವರಿಗೆ ಇಂಗ್ಲಿಷ್ನವರಿಗೆ ಅನುಕೂಲ ಆಗಂತ ವ್ಯವಸ್ಥೆ ಆಲ್ರೆಡಿ ಇದೆ. ಅಟ್ಲೀಸ್ಟ್ ನೀವು ಕರ್ನಾಟಕದಲ್ಲಿ ನಡೆಯುವಂತ ಒಂದು ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಯನ್ನ ಕನ್ನಡ ಮಾಧ್ಯಮದವರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಪರೀಕ್ಷೆಗಳನ್ನ ನಡೆಸಿ ಅಂತಕ್ಕಂಥದ್ದು ನಮ್ಮ ಬಹಳ ಮುಖ್ಯವಾದ ಒಂದು ಇದು. ಹಾಗಾಗಿ ಇದನ್ನ ನಮ್ಮ ಸರ್ಕಾರ ಅಥವಾ ಜವಾಬ್ದಾರಿ ಇದ್ದವರು ಮುಂದಿನ ದಿನಗಳಲ್ಲಿ ಇದನ್ನ ತುಂಬಾ ಗಮನದಲ್ಲಿ, ಅವ್ರಿಗೆ ಏನಾದ್ರೂ ಸ್ವಲ್ಪ ಕರ್ನಾಟಕದ ಬಗ್ಗೆ, ಕನ್ನಡದ ಬಗ್ಗೆ, ಅಥವಾ ನಮ್ಮ ಕರ್ನಾಟಕದ ಏಳಿಗೆಯ ಬಗ್ಗೆ ಕಾಳಜಿ ಇರೋದಾಗಿದ್ರೆ ಅವರಿಂದ ಗಂಭೀರವಾಗಿ ಪರಿಗಣಿಸಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ನೀವು ಹೇಳಿದ್ರೆ UPSC ಎಕ್ಸಾಮ್ ಏನ್ ನಡೆಯುತ್ತೆ, ತುಂಬಾ ಪ್ರಾಮಾಣಿಕವಾಗಿ ನಿಷ್ಪಕ್ಷಪಾತವಾಗಿ ಆ ಎಕ್ಸಾಮ್ ನಡೆಯುತ್ತೆ. ಆಮೇಲೆ UPSC ನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ರೀತಿಯ ಭ್ರಷ್ಟಾಚಾರ ನಡೆಯೋದಿಲ್ಲ ಅಲ್ಲಿ ಅನ್ನೋದು ಕೂಡ ನಮ್ಗೆಲ್ರಿಗೂ ಗೊತ್ತಿದೆ.
ಸೊ ಅಂತಹ ಸಮಯದಲ್ಲಿ UPSC ರೀತಿಯಲ್ಲೇ ಅಂದ್ರೆ ಕೇಂದ್ರ ಲೋಕಸೇವಾ ಆಯೋಗ ಏನಿದೆ ಅದೇ ಮಾದರಿಯಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗ ಈ ಆರ್ಟಿಕಲ್ 315 ಮತ್ತೆ 320 ಏನ್ ಹೇಳುತ್ತೆ ಸೇವಾ ಆಯೋಗಗಳ ಬಗ್ಗೆ, ಎರಡಕ್ಕೂ ಕೂಡ ಸೇಮ್ ನಿಯಮಗಳು ಅಪ್ಲೈ ಆಗುತ್ತೆ. ಹಾಗಿದ್ದಾಗ ಕೇಂದ್ರ ಲೋಕಸೇವಾ ಆಯೋಗದ ರೀತಿಯಲ್ಲಿಯೇ ಕರ್ನಾಟಕ ಲೋಕಸೇವಾ ಆಯೋಗವು ಕೂಡ ನಡಿಬೇಕು, ನಿಷ್ಪಕ್ಷಪಾತವಾಗಿ ನಡಿಬೇಕು, ಭ್ರಷ್ಟಾಚಾರ ರಹಿತವಾಗಿ ನಡಿಬೇಕು. ಆಮೇಲೆ ಅಲ್ಲಿ ಆಗ್ತಿರುವಂತಹ ಸಮಸ್ಯೆಗಳ ಕುರಿತು ಒಂದು ಅಧ್ಯಯನ ಮಾಡೋದಿಕ್ಕೆ 2004ರಲ್ಲಿ ಅನ್ಕೊಳ್ತೀನಿ ಹೋಟಾ ಆಯೋಗ ಒಂದು ಕಮಿಷನ್ ರಚನೆ ಆಗುತ್ತೆ. ಸೊ ಹೋಟಾ ಆಯೋಗ ಕೊಟ್ಟಿರುವಂತಹ ರಿಪೋರ್ಟ್ ಏನಿದೆ ಅದ್ರ ಮೇಲೆ ಎಷ್ಟರ ಮಟ್ಟಿಗೆ ನಮ್ಮ ಕರ್ನಾಟಕ ಲೋಕಸೇವಾ ಆಯೋಗ ಸುಧಾರಣೆಯನ್ನ ತಂದುಕೊಂಡಿದೆ, ಯಾವ ನಿಟ್ಟಿನಲ್ಲಿ ಅದನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ಮತ್ತೆ ವಿದ್ಯಾರ್ಥಿಗಳ ಮೇಲಿನ ಕಾಳಜಿ ಕುರಿತಾಗಿ ಯಾವ ರೀತಿ ಆಯೋಗದ ವರದಿಯನ್ನ ಇದು ಇಂಪ್ಲಿಮೆಂಟ್ ಮಾಡ್ಕೊಂಡಿದೆ, ಅದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಈಗ ಏನಂದ್ರೆ ಹೋಟಾ ಆಯೋಗದ ಬಗ್ಗೆ ಬರೋಣ. ಮೊದಲು ನಮ್ಮ KPSC ಏನಿದೆ, ನೀವು ಹೇಳ್ದಂಗೆ ಭ್ರಷ್ಟಾಚಾರದ ಕೂಪ ಆಗ್ಬಿಟ್ಟಿದೆ. ಈಗ ನೀವು KPSCಯ ಭ್ರಷ್ಟಾಚಾರದ ಬಗ್ಗೆ ಮಾತಾಡಕ್ ಹೋದ್ರೆ ಅದೇ ಒಂದ್ ದಿವಸ ಆಗುತ್ತೆ, ಮತ್ತೆ ಎಲ್ಲರಿಗೂ ಗೊತ್ತಿರುವಂತದ್ದು. ಇದು ಒಂಥರ ದುರಂತದ ಸ್ಥಿತಿ. ಅಂದ್ರೆ ಒಂದು ಕಡೆ ಕೇಂದ್ರ ಲೋಕಸೇವಾ ಆಯೋಗ ನಡೆಯುವ ಇದರಲ್ಲಿ ಭ್ರಷ್ಟಾಚಾರ ಇಲ್ಲ ಅನ್ನೋ ಒಂದು ನಂಬಿಕೆ ಬಹಳ ಜನಕ್ಕೆ ಇದೆ. ಆಫ್ಕೋರ್ಸ್ ಅದು ವಾಸ್ತವ ಕೂಡ. ಆದ್ರೆ ಕರ್ನಾಟಕದಲ್ಲಿ ನಡೆಯುವ ಒಂದು ಲೋಕಸೇವಾ ಆಯೋಗದ ಪರೀಕ್ಷೆ ಇಷ್ಟು ಭ್ರಷ್ಟಾಚಾರ ಯಾಕೆ ತುಂಬಿದೆ ಅಂತೇಳಿ, ಮತ್ತೆ ಇದನ್ನ ಸರಿಪಡಿಸುವ ನಿಟ್ಟಿನಲ್ಲಿ ಬಾಯಿ ಮಾತಿನ ಮಾತುಗಳು ಸಾಕಷ್ಟು ಬಂದಿದ್ದಾವೆ. ಆದ್ರೆ ನಿಜವಾಗಿಯೂ ಪ್ರಾಮಾಣಿಕ ಕೆಲಸವನ್ನ ಯಾರು ಕೂಡ ಮಾಡ್ತಾ ಇಲ್ಲ ಅಧಿಕಾರಕ್ಕೆ ಬಂದವರು ಅನ್ನೋದು ಬಹಳ ಒಂದು ಬೇಸರದ ವಿಷಯ. ಎಲ್ಲಿವರೆಗೆ ಒಂದು ಇಚ್ಛಾಶಕ್ತಿ ಈ ವಿಷಯದಲ್ಲಿ ನಮ್ಮ ಸರ್ಕಾರಗಳಿಗೆ ಬರೋದಿಲ್ವೋ, ಇದು ಯಾಕೆ ಅಂತ ಹೇಳಿದ್ರೆ, ಈಗ ನೋಡಿ IAS ದೊಡ್ಡ ಉನ್ನತ ಹಂತದ ಒಂದು ಆಡಳಿತ ಅಂಗ. ಅದು ಕರ್ನಾಟಕದಲ್ಲಿ ಬಹಳ ಪ್ರಾಮುಖ್ಯತೆ ಇರಬೇಕಾಗಿದ್ದು KPSC ಮತ್ತೆ ಕರ್ನಾಟಕ KS ಅಡ್ಮಿನಿಸ್ಟ್ರೇಷನ್ ಇದಕ್ಕೆ. ಸೊ ಇಲ್ಲಿ ನಡೀತಕ್ಕಂಥ ಅಪಾಯಿಂಟ್ಮೆಂಟ್ಗಳಲ್ಲಿ ಎಷ್ಟೇ ಕಷ್ಟಪಟ್ಟು ಓದ್ಲಿ ಏನೇ ಆಗ್ಲಿ, ಕೊನೆಯಲ್ಲಿ ದುಡ್ಡು ಮತ್ತೊಂದು ನಡೆಯುತ್ತೆ ಅನ್ನುವಾಗ ನಿಮಗೆ ಅಲ್ಲಿ ಅಪಾಯಿಂಟ್ ಆಗುವಂತ ತಹಶೀಲ್ದಾರ್ ಇರ್ಲಿ ಅಥವಾ ಮತ್ತೊಬ್ರು ಇರ್ಲಿ, ಅವರೆಲ್ಲ ಕೂಡ ನಂತರ ಹೋಗಿ ಬರೀ ದುಡ್ಡು ಮಾಡೋ ಕೆಲ್ಸಕ್ಕೆ ಉಳ್ಕೋತಾರೆ. ಹಂಗಂತ ನಿಮ್ಗೆ UPSC ಪಾಸ್ ಆದವ್ರು ಎಲ್ಲರೂ ಸಾಚಗಳ IAS ಆಫೀಸರ್ಸ್ ಎಲ್ಲ ಸಾಚಗಳ ಅಂದ್ರೆ ಅದು ಇಲ್ಲ. ನೀವು ಅದನ್ನ ಒಟ್ಟಾರೆ ನಮ್ಮ ದೇಶದಲ್ಲಿರೋ ಭ್ರಷ್ಟಾಚಾರ ಬರೀ IAS ನಲ್ಲೂ ದೊಡ್ಡ ಮಟ್ಟದಲ್ಲಿದೆ, KS ನಲ್ಲೂ ಇದೆ. ಮತ್ತೆ ಈ ಅಧಿಕಾರಶಾಹಿಯಲ್ಲಿರುವ ಭ್ರಷ್ಟಾಚಾರ ಏನಿದೆ ಅಂದ್ರೆ ಈ ಆಫೀಸರ್ಗಳ ಮಟ್ಟದಲ್ಲಿರುವ ಭ್ರಷ್ಟಾಚಾರ, ಅದು ರಾಜಕಾರಣಿಗಳ ಭ್ರಷ್ಟಾಚಾರಕ್ಕೆ ಜೊತೆಗೆ ಲಿಂಕ್ ಇಟ್ಕೊಂಡಿರೋದು. ಈಗ ಒಬ್ಬ ಮಿನಿಸ್ಟರ್ ಆದವನು ಅವನಿಗೆ ದುಡ್ಡು ಮಾಡ್ಬೇಕಂತ ಅನ್ಕೊಂಡವನು ತನಗ್ ಬೇಕಾದಂತ ಆಫೀಸರ್ ಅಲ್ಲಿ ಇಟ್ಕೊಂಡಿರ್ತಾನೆ. ಆ ಆಫೀಸರ್ ಆದವನು ತನ್ನ ಮಿನಿಸ್ಟ್ರಿಗೆ ತಾನ ಯಾರು ಕೆಳಗಡೆ ಕೆಲಸ ಮಾಡ್ತಿರ್ತಾನೋ ಅವನಿಗೆ ದುಡ್ಡು ಮಾಡ್ಕೊಳ್ಳೋದು ಹೆಂಗೆ ಅನ್ನೋ ದಾರಿಗಳನ್ನ ದಿನ ಇದ್ ಮಾಡ್ತಾ ಇರ್ತಾನೆ. ಕೊನೆಗೆ ಕೊನೆಗೆ ಭ್ರಷ್ಟಾಚಾರ ಮತ್ತೊಂದು ಹಗರಣ ಬಂದಾಗ ಏನೇನಾಗುತ್ತೆ, ಈ ಮೊನ್ನೆ ನಾವು ವಾಲ್ಮೀಕಿ ನಿಗಮದ ಹಗರಣದ ನೋಡಿದ್ರು ಕೂಡ ಗೊತ್ತಾಗುತ್ತೆ. ಸೊ ಇದು ಬರೀ ರಾಜಕಾರಣಿಗಳು ಬರೀ ಆಫೀಸರ್ಸ್ ಅಲ್ಲ, ಇದೊಂಥರ ಕಂಬೈನ್ಡ್ ವಿಷಚಕ್ರದ ರೀತಿನಲ್ಲಿ ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ ಇದೆ. ಆದ್ರೆ ಕರ್ನಾಟಕದಲ್ಲಿ ಅದನ್ನ ಸುಧಾರಣೆ ಮಾಡುವಂತಹ ಒಂದು ಸುಧಾರಣೆ ಮಾಡುವಂತ ಸಾಧ್ಯತೆಗಳು ಸದ್ಯ ತಕ್ಷಣಕ್ಕಂತೂ ಎಲ್ಲೂ ಕಾಣ್ತಾ ಇಲ್ಲ. ಆ ತರದ ನಮಗೆ ದಾರಿಗಳು ಕೂಡ ಗೊತ್ತಾಗ್ತಾ ಇಲ್ಲ. ಆದ್ರೂ ಕೂಡ ನಾವೊಂದು ಜನಸಮೂಹವಾಗಿ ಒಂದು ಸಮಾಜವಾಗಿ KPSCಯನ್ನ ಸುಧಾರಣೆ ಮಾಡಿ KPSC ಒಳಗಡೆ ಒಂದು ಶುದ್ಧೀಕರಣ ಮಾಡಿ ಅನ್ನುವ ಒಂದು ಒತ್ತಡ ದೊಡ್ಡ ಮಟ್ಟಕ್ಕೆ ಬರುವ ಸಂದರ್ಭ ಬಹುಶಃ ಇದೊಂದು ಇವತ್ತೇನು ಈಗ ನಡೆದಿರೋ ಒಂದು ಹೋರಾಟ ಅಥವಾ ಇದು ನಡೆದಿದೆ, ಇದು ಅಂತ ಒಂದು ದೊಡ್ಡ ಲಾರ್ಜರ್ ಹೋರಾಟಕ್ಕೆ ಅಥವಾ ಒಂದು ಚಳವಳಿಗೆ ಅಥವಾ ಆ ರೀತಿಯ ಒಂದು ಒತ್ತಾಯಕ್ಕೆ ಮುನ್ನಡಿ ಆಗ್ಲಿ ಅಂತೇಳಿ ನಾವು ಕೂಡ ಆಶಿಸ್ತಾ ಇದ್ದೀವಿ. ಇದು ಒಂದು. ಇನ್ನು ಹೋಟಾ ಬಗ್ಗೆ ಕೇಳಿದ್ವಿ. ಈಗ ಹೋಟಾ 2004ರಲ್ಲಿ ಏನು ಸಮಿತಿ ಬಂತು, ಅದು ನಿರ್ದಿಷ್ಟವಾಗಿ ರಾಜ್ಯಗಳ ಲೋಕಸೇವಾ ಆಯೋಗಗಳ ಬಗ್ಗೆ ಏನೂ ಇಲ್ಲ. ಅದು ಒಟ್ಟಾರೆ ಈ ಅಡ್ಮಿನಿಸ್ಟ್ರೇಷನ್ ಸಿವಿಲ್ ಸರ್ವಿಸ್ ರಿಫಾರ್ಮ್ಸ್ ಬಗ್ಗೆ, ಸಿವಿಲ್ ಸರ್ವಿಸ್ಗಳಲ್ಲಿ ಆಗಬೇಕಾದಂತ ಸುಧಾರಣೆಗಳ ಬಗ್ಗೆ, ಬಹಳ ಮುಖ್ಯವಾಗಿ ಅಲ್ಲಿ ಒಂದು ಟ್ರಾನ್ಸ್ಪರೆನ್ಸಿನ ಹೇಗೆ ತರಬೇಕು, ಒಂದು ಎಥಿಕ್ಸ್ ಅನ್ನ ಹೇಗೆ ಮಾಡಬೇಕು, ಮತ್ತೆ ಈ ಗವರ್ನೆನ್ಸ್ ಅನ್ನ ಯಾವ ರೀತಿಯಲ್ಲಿ ಜನರಿಗೆ ಅನುಕೂಲ ಆಗೋ ರೀತಿನಲ್ಲಿ ಇವತ್ತಿನಾಗೆ ಅಪ್ಡೇಟ್ ಆಗಿ ಯಾವ ರೀತಿ ತರಬೇಕು, ಇಂತಹ ಹಲವಾರು, ಮತ್ತೆ ಭ್ರಷ್ಟಾಚಾರದ ಸಂಬಂಧಪಟ್ಟಂಗೆ ನಂಗನ್ಸುತ್ತೆ ಅದು ಓಟಾನ ಸರಿಯಾಗಿ ಇಂಪ್ಲಿಮೆಂಟ್ ಮಾಡಿದ್ರೆ
ಬಹುಶಃ ಒಂದಷ್ಟು ಭ್ರಷ್ಟಾಚಾರಕ್ಕೆ ಕೆಲವು ಕಡಿವಾಣ ಇದಿರುತ್ತೆ. ಬಟ್ ಪ್ರಾಕ್ಟಿಕಲಿ ಅದೆಷ್ಟು ಮಟ್ಟಿಗೆ ಸಾಧ್ಯ ಅನ್ನೋದು ಪ್ರಶ್ನೆ ಇದೆ. ಹಾಗಾಗಿ ಆದರೆ ಪರ್ಟಿಕ್ಯುಲರ್ ಆಗಿ ರಾಜ್ಯಗಳ ಲೋಕಸೇವಾ ಆಯೋಗಗಳ ಬಗ್ಗೆ ಹೋಟಾ ಏನು ಹೇಳಿಲ್ಲ. ಸೊ ಹಂಗಾಗಿ ಹೋಟಾದ ಅನುಷ್ಠಾನದಿಂದ ನಮ್ಮ KPSCಗೆ ಏನಾದರೂ ಪ್ರಯೋಜನ ಆಗುತ್ತೆ ಅಂತ ನನಗೇನು ಅನ್ಸೋದಿಲ್ಲ. ಮತ್ತೆ ಬಹಳ ಮುಖ್ಯವಾಗಿ ನನಗನ್ಸೋದೇನೆಂದ್ರೆ, ನಾವು ಕರ್ನಾಟಕದಲ್ಲಿ ಅಥವಾ ರಾಜ್ಯಗಳಲ್ಲಿ ಈ UPSC ಇಂದ ಬರುವಂತಹ ಸೇವೆಗಳೇನಿದೆ, IAS ಅಂತ ಸೇವೆ, ಅವುಗಳ ಒಂದು ಪ್ರಾಮುಖ್ಯತೆ, ಪ್ರಾಧಾನ್ಯತೆ ಅಥವಾ ಅವುಗಳ ಒಂದು ಪ್ರಾಬಲ್ಯವನ್ನ ಕಡಿಮೆ ಮಾಡ್ಕೋಬೇಕು. ಇಲ್ಲಿ ಪ್ರಮುಖ ಪಾತ್ರ ವಹಿಸಬೇಕಾಗಿದ್ದಂಥದ್ದೇ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್. ಆದರೆ ನಾವು ಎಂತ ವ್ಯವಸ್ಥೆನ ಕ್ರಿಯೇಟ್ ಮಾಡ್ಕೊಂಡಿದೀವಿ, ನಾವು ನಮ್ಮ ಸಂವಿಧಾನ ಹೇಳುತ್ತೆ, ಒಕ್ಕೂಟ ತತ್ವ ಹೇಳುತ್ತೆ, ಆದ್ರೆ ನಿಮಗೆ ಅನುಷ್ಠಾನದಲ್ಲಿ ಒಕ್ಕೂಟ ತತ್ವಕ್ಕೆ ವಿರುದ್ಧವಾದಂತಹ ಇದು. ಯಾಕಂದ್ರೆ ಇಲ್ಲಿ IAS ಮೇಲೆ KAS ಕೆಳಗೆ, ಅಲ್ಲೂ ಕೂಡ ಒಂಥರ ಹೈರಾರ್ಕಿನೇ ಅಲ್ಲೂ ಇರುವಂತದ್ದು. ಅದು ಇನ್ನೊಂದು ರೀತಿಯಲ್ಲಿ ನೀವು ತುಂಬಾ ಸೂಕ್ಷ್ಮವಾಗಿ ನೋಡಿದ್ರೆ ಅದು ಒಂದು ರೀತಿ ಜಾತಿ ಹೈರಾರ್ಕಿ ಬರುತ್ತೆ. ಅದು ಒಳಗಡೆ. ಸೊ ಈವನ್ KAS ಸರ್ವಿಸ್ ಕೂಡ ಅಲ್ಲಿ ಒಳಗಡೆ ಜಾತಿ ಏನು ಸಿಂಡಿಕೇಟ್ಗಳ ತರ ಕೆಲಸ ಮಾಡ್ತಾ ಇದೆ. KAS ಸರ್ವಿಸ್ ಕೂಡ, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಈವನ್ IAS ಕೂಡ. ಸೊ ಈ ಒಂದು ಈ ರೀತಿ ಎಲ್ಲ ಒಂದು ವ್ಯವಸ್ಥೆ ಒಳಗಡೆ ಅಂದ್ರೆ ನಮ್ಮ ಸಮಾಜ ಹೆಂಗಿದೆಯೋ ಅದರ ಒಂದು ರಿಫ್ಲೆಕ್ಷನ್ ಈ IAS ಮತ್ತೆ KS ಗಳು ಇದಾವೆ. ಹಾಗಾಗಿ ಮೊದಲನೇದಾಗಿ ಈ ಒಂದು ಹೈರಾರ್ಕಿಯನ್ನ ನಾವು ಹೇಗೆ ಕಡಿಮೆ ಮಾಡ್ತೀವಿ, ಒಳಗಡೆ ಇರುವ ಏಣಿ ಶ್ರೇಣಿಯನ್ನು ಅನ್ನೋದು ಬಹಳ ಮುಖ್ಯ. ಇದರ ಸಂಬಂಧಪಟ್ಟಂಗೆ ಯಾವ ಹೋಟ ಅದ್ರ ಬಗ್ಗೆ ಏನು ಮಾತಾಡೋದಿಲ್ಲ ಅಲ್ವಾ, ಹೋಟ ಸಮಿತಿ ಇದ್ರಲ್ಲಿ. ಸೊ ಅಟ್ಲೀಸ್ಟ್ ನಾವು ಅಂದ್ರೆ ಕನ್ನಡಿಗರು ಅಂತಹ ಒಂದು, ನೀವು ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅನ್ನು ಕೂಡ ಈಕ್ವಲ್ ಮಾಡಿ, ಅಥವಾ ನಮಗೂ ಕೂಡ ಅಷ್ಟೇ. ಇಲ್ಲಿನ ಅಧಿಕಾರಿಗೆ ನೋಡಿ, ಎಕ್ಸಾಮ್ ಬರೆಯುವ ಹಂತದಲ್ಲಿ ಎಲ್ಲರೂ ಒಂದೇ ರೀತಿಯ ಅಧ್ಯಯನ ಕೊಡ್ತಾರೆ. ನೀವು ನಮಗೆ ಅವಕಾಶ ಇದೆ, KPSC ಪರೀಕ್ಷೆಯನ್ನು ಕೂಡ IAS ಏನು ಪರೀಕ್ಷೆ ನಡೆಯುತ್ತೆ ಅದೇ ಸ್ಟ್ಯಾಂಡರ್ಡ್ಗೆ ಮಾಡುವಂತಹ ಎಲ್ಲಾ ಇದು ಇದೆ. ಬಹುಶಃ ಈ ಸರಿ ಮಾಡಿದ ಅಂತ ಒಂದು ಪ್ರಯತ್ನನೇ, ಬಟ್ ಅದು ಎಕ್ಸ್ಟ್ರೀಮ್ ಆಗಿ ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ಅದೇ ಪ್ಯಾಟರ್ನ್ ಅಲ್ಲಿ ಪ್ರಶ್ನೆ ಪರೀಕ್ಷೆನ ಮಾಡಕ್ ಹೋಗಿದ್ದಾರೆ, UPSC ಪ್ಯಾಟರ್ನ್ ಅಲ್ಲಿ. ಆದ್ರೆ ಅಲ್ಲಿ ಕೆಲವು ಪ್ರಿನ್ಸಿಪಲ್ಸ್ ಇದಾವೆ UPSC ಪರೀಕ್ಷೆ. ಆ ಪ್ರಿನ್ಸಿಪಲ್ಸ್ ನ ಸಂಪೂರ್ಣ ಹೊರಗಿಟ್ಬಿಟ್ಟು ಇವರು ಅದನ್ನ ಒಂದು ಕುರುಡು ಅನುಕರಣೆ ಅಂತಾರಲ್ಲ, UPSC ಪ್ರಶ್ನೆ ಪತ್ರಿಕೆ ಕುರುಡು ಅನುಕರಣೆ ಮಾಡಕ್ ಹೋಗಿ ಎಡವಟ್ಟಾಗಿದೆ. ಈ ತರದಿಂದ ಆಗೋದಿಲ್ಲ, ಅಂದ್ರೆ ಒಂದು ಸುಧಾರಣೆ ಆಗೋದಿಲ್ಲ, ಒಂದು ಅಡ್ಮಿನಿಸ್ಟ್ರೇಟಿವ್ ಸುಧಾರಣೆ ಬರೋದಿಲ್ಲ. ಅದ್ರ ಬದಲು UPSC ಸ್ಟ್ಯಾಂಡರ್ಡ್ಗೆ KPSC ಪರೀಕ್ಷೆಗಳನ್ನು ನಡೆಸಿದ ಮೇಲೆ KPSC ಕೂಡ ಈ UPSC ಸೇವೆಗಳಿಗೆ ಈಕ್ವಲ್ ಆದಂತ ಒಂದು ಪರಿಸ್ಥಿತಿ. ಇದು ನಾನು ತುಂಬಾ ಐಡಿಯಾಲಿಸ್ಟಿಕ್ ಅನ್ಸುತ್ತೆ ಈಗಿರೋ ಪರಿಸ್ಥಿತಿ ಮಾತಾಡೋದು. ಆದ್ರೆ ಹಂಗ್ ಬರ್ದ ಹೊರತು ನಾವು ನಮ್ಮ ಕರ್ನಾಟಕದ ಆಡಳಿತವನ್ನ ಗಟ್ಟಿ ಮಾಡ್ಕೊಳಕ್ಕೆ ಆಗೋದಿಲ್ಲ ಅಂತ ನನ್ನ ಅಭಿಪ್ರಾಯ. ಇದ್ರ ಬಗ್ಗೆ ಸಮಿತಿಗಳು ಅಥವಾ ಬೇರೆ ಬೇರೆ ಸುಧಾರಣಾ ಸಂಬಂಧಪಟ್ಟಂತ ಸಮಿತಿಗಳು ನೇಮಕ ಆಗ್ಬೇಕು. ಇದ್ರ ಬಗ್ಗೆ ಅಧ್ಯಯನಗಳಾಗ್ಬೇಕು. ಹೆಂಗೆ ನಮ್ಮ ಒಕ್ಕೂಟ ವ್ಯವಸ್ಥೆಯನ್ನ ಈ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಗಟ್ಟಿಗೊಳಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಹೆಚ್ಚು ಅಧ್ಯಯನಗಳು, ವರದಿಗಳು ಬರಬೇಕು. ಸರಿ ಇದೆ ಸರ್, ತುಂಬಾ ಒಳ್ಳೆ ಅಭಿಪ್ರಾಯವನ್ನ ಹಂಚ್ಕೊಂಡ್ರಿ. ಆಮೇಲೆ ಈ ಭ್ರಷ್ಟಾಚಾರದ ಬಗ್ಗೆ ನಾವು ಮಾತಾಡುವಾಗ, KPSC ನಲ್ಲಿ ಆಗ್ತಿರುವಂತ ಭ್ರಷ್ಟಾಚಾರದ ಬಗ್ಗೆ ಮಾತಾಡುವಾಗ ವಿದ್ಯಾರ್ಥಿಗಳಿಗೆ ಒಂದ್ ರೀತಿ ಡಿಮೋಟಿವೇಟ್ ಕೂಡ ಆಗ್ಬೋದು. ಕೆಲವು ವಿದ್ಯಾರ್ಥಿಗಳು ಅಂದ್ರೆ ದುಡ್ಡು ಕೊಡ್ಲಿಲ್ಲಂಗೆ ನಾವು ಸೆಲೆಕ್ಷನ್ ಆಗೋದಿಲ್ವಾ ಅನ್ನುವಂತಹ ಒಂದು ಅನಿವಾರ್ಯತೆ ಸೃಷ್ಟಿಯಾಗಿದೆ ಇಲ್ಲಿ. ಆಮೇಲೆ ತುಂಬಾ ಜನ ವಿದ್ಯಾರ್ಥಿಗಳು ಹೇಳ್ತಾರೆ, ನೀವೇ ದುಡ್ಡು ಕೊಡಕ್ ರೆಡಿ ಇದ್ದಾಗ, ನೀವೇ ನಮ್ಗೆ ಜಾಬ್ ಆದ್ರೆ ಸಾಕಪ್ಪ, ದುಡ್ಡು ಕೊಡಕ್ ರೆಡಿ ಇದ್ದಾಗ ಮತ್ತೆ ಭ್ರಷ್ಟಾಚಾರಕ್ಕೆ ನೀವು ಕೂಡ ಪಾಲ್ದಾರರು ಅನ್ನುವಂತಹ ಬ್ಲೇಮ್ ಅನ್ನ ಎಗೇನ್ ವಿದ್ಯಾರ್ಥಿಗಳ ಮೇಲೆ ಹಾಕ್ತಾರೆ. ಅಂದ್ರೆ ಸಪೋಸ್ ಒಂದು ನಾವು ಇದರಲ್ಲಿ ಒಂದು ತಾಲೂಕ್ ಪಂಚಾಯತಿ ಆಫೀಸಲ್ಲಿ ಯಾವ್ದೋ ರೆವಿನ್ಯೂ ಇನ್ಸ್ಪೆಕ್ಟರ್ ಹತ್ರ ನಾವೊಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಅಥವಾ ಇನ್ಕಮ್ ಸರ್ಟಿಫಿಕೇಟ್ ಅಥವಾ ಬೇರೆ ರೇಷನ್ ಕಾರ್ಡ್ ಏನಾದ್ರೂ ಒಂದು ಮಾಡ್ಲಿಕ್ಕೆ ಹೋದಾಗ ನಮ್ಗೆ ಬೇಗ ಆಗ್ಲಿ ಅಂತ ಹೇಳಿ ನಾವೇ ದುಡ್ಡು ಕೊಡ್ತೀವಿ. ಆ ಕಾರಣಕ್ಕೆ ಭ್ರಷ್ಟಾಚಾರಕ್ಕೆ ನೀವು ಕೂಡ ಪಾಲ್ದಾರ ಆಗಿದ್ದೀರಿ ಅಂತ ಹೇಳಿ ಸಾರ್ವಜನಿಕ ಬಡವರಿಗೆ ಈ ಬ್ಲೇಮ್ ಅನ್ನ ಹೊರಿಸುವಂತ ಕೆಲಸವನ್ನ ವ್ಯವಸ್ಥೆ ಮಾಡ್ತದೆ ರಿಟರ್ನ್. ಆದ್ರೆ ಈ ದುಡ್ಡು ಕೊಳ್ಳಿಲ್ಲಂಗೆ ಕೆಲಸನೇ ಆಗೋದಿಲ್ಲ ಅನ್ನೋ ರೀತಿಯ ವಾತಾವರಣವನ್ನ ಸೃಷ್ಟಿ ಮಾಡಿ, ಅಥವಾ ಲೇಟ್ ವಿಳಂಬ ಆಗುತ್ತೆ ಅನ್ನುವಂತ ವಾತಾವರಣ ಸೃಷ್ಟಿ ಮಾಡಿ ಜನರ ಮೇಲೆ ಹೊರಿಸುವಂತದ್ದು ಇದೆಯಲ್ಲ, ಇದು ಈ ವ್ಯವಸ್ಥೆ ಮಾಡುವಂತಹ ದೊಡ್ಡ ಪಿತೂರಿ. ಇದು ಸೇಮ್ KPSC ವಿಚಾರದಲ್ಲೂ ಅಷ್ಟೇ. ಎಷ್ಟೋ ಜನ ಬಡ ವಿದ್ಯಾರ್ಥಿಗಳು ವರ್ಷಾನುಗಟ್ಲೆ 5-6 ವರ್ಷ, 7 ವರ್ಷ, 8 ವರ್ಷ, 10 ವರ್ಷ ಓದಿರುವಂತದ್ದನ್ನ ನಾನು ನೋಡಿದ್ದೀನಿ. ನಮ್ದೇ ಕೆಲವು ಹುಡುಗರು, ನಮ್ ಜೊತೆಗಿರುವಂತ ಹುಡುಗರು 10 ವರ್ಷ ಒಂದು ಜಾಬ್ ತಗೊಳ್ಳಿಕ್ಕೆ
ಮನೆಯಲ್ಲಿ ಊರಲ್ಲಿ ತಂದೆ ತಾಯಿ ಕೂಲಿ ಮಾಡುವಂತವ್ರು, ಪ್ರತಿದಿನ ನಿತ್ಯ ಕೂಲಿ ಮಾಡಿದ್ರೆ ಮಾತ್ರ ಅವ್ರಿಗೆ ಆಹಾರ, ಅಂತ ಪರಿಸ್ಥಿತಿಯಲ್ಲಿ ಇರುವಂತ ಮಕ್ಕಳು ಕೂಡ ಅವರು ಈ ಪ್ರಿಪರೇಷನ್ ಅಲ್ಲಿ ತೊಡ್ಕೊಳ್ತಾರೆ, ಅಲ್ಲಿ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಸಾಲ ಸೋಲ ಮಾಡ್ಕೊಂಡು ಈ ರೀತಿ. ಸೊ ಅಂತ ವಿದ್ಯಾರ್ಥಿಗಳು ಫ್ರಸ್ಟ್ರೇಷನ್ ಆಗಿ ಅಲ್ಲಿ ದುಡ್ಡು ಕೊಡದೇನೆ ಕೆಲಸನೇ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಇದ್ದಂತ ಸಮಯದಲ್ಲಿ ಅವರ ಅನಿವಾರ್ಯತೆ ಸೃಷ್ಟಿ ಮಾಡಿ, ಇಲ್ಲ ಈ ವಿದ್ಯಾರ್ಥಿಗಳೇ ದುಡ್ಡು ಕೊಡುವಾಗ ನಾವೇನ್ ಮಾಡೋದು ಅಂತ ಹೇಳಿ ವಿದ್ಯಾರ್ಥಿಗಳ ಮೇಲೆ, ಉದ್ಯೋಗಾಕಾಂಕ್ಷಿಗಳ ಮೇಲೆ ಆಪಾದನೆಯನ್ನು ಹೊರಿಸೋದಿದೆಯಲ್ಲ, ಇದು ಈ ವ್ಯವಸ್ಥೆ ಸರ್ಕಾರಗಳು ಮಾಡುವಂತ ದೊಡ್ಡ ಪಿತೂರಿ ಷಡ್ಯಂತ್ರ ಇದು. ಸೊ ಇದ್ರ ಬಗ್ಗೆನೂ ಕೂಡ ನಾವುಗಳು ಅಂದ್ರೆ ಜನಸಾಮಾನ್ಯರು, ಹೋರಾಟಗಾರರು, ಚಿಂತಕರು ಎಚ್ಚೆತ್ಕೋಬೇಕು. ಸಾಹಿತಿಗಳು, ಕನ್ನಡ ಪರ ಚಳುವಳಿಗಳು ಎಲ್ಲರೂ ಕೂಡ ಈ KPSCಯಲ್ಲಿ ಆಗ್ತಿರುವಂತಹ ಇಂತಹ ಒಂದು ಅವ್ಯವಸ್ಥೆ ಇದೆಯಲ್ಲ, ಇದನ್ನ ಸರಿಪಡಿಸೋ ನಿಟ್ಟಿನಲ್ಲಿ ಒಂದು ದೊಡ್ಡ ಧ್ವನಿ ಹೇಳ್ಬೇಕು. ಯಾರೋ ಒಬ್ರೋ ಇಬ್ರೋ ಮಾತಾಡಿದ್ರೆ ಅಥವಾ ಒಂದು ಸಮೂಹ ಮಾತಾಡಿದ್ರಲ್ಲ, ಪ್ರತಿಯೊಬ್ರು ಕೂಡ ಎಲ್ಲರೂ ಕೂಡ ದೊಡ್ಡ ಮಟ್ಟದಲ್ಲಿ ಇದನ್ನ ಒಂದು ಇಶ್ಯೂ ಆಗಿ ತಗೊಂಡ್ರೆ, ವಿದ್ಯಾರ್ಥಿಗಳ ಭವಿಷ್ಯದ ಇಶ್ಯೂ ಆಗಿ ತಗೊಂಡ್ರೆ ನಿಜವಾಗ್ಲೂ ಈ ಸುಧಾರಣೆ ಆಗುವ ಒಂದು ಆಶಾಭಾವನೆಯನ್ನ ನಾವು ಹೊಂದಬಹುದು. ಆಮೇಲೆ ನಮ್ಮ ಮುಂದೆ ಇರುವಂತಹ ಲಕ್ಷಾಂತರ ಬಡ ವಿದ್ಯಾರ್ಥಿಗಳು, ಗ್ರಾಮೀಣ ಮಟ್ಟದ ವಿದ್ಯಾರ್ಥಿಗಳು, ಉದ್ಯೋಗಾಕಾಂಕ್ಷಿಗಳು, ಅವ್ರಿಗೂ ಕೂಡ ಒಂದು ರೀತಿ ಭರವಸೆಯನ್ನ ಹುಟ್ಟಿಸಬಹುದು. ಹೌದು, ನಾವು ಪ್ರಯತ್ನ ಪಟ್ಟರೆ ನಮ್ಗೆ ಫಲ ಸಿಗ್ತದೆ, ಪ್ರಾಮಾಣಿಕವಾಗಿ ನಾವು ಒಳ್ಳೆ ಮಾರ್ಗದಲ್ಲೂ ಕೂಡ ನಾವು ಕೆಲಸ ತಗೋಬಹುದು ಅನ್ನೋ ನಿಟ್ಟಿನಲ್ಲಿ ಅವರಲ್ಲಿ ಒಂದು ವಿಶ್ವಾಸವನ್ನ ತುಂಬಿಸುವಂತ ಕೆಲಸ ನಾವುಗಳು ಮಾಡ್ಬೇಕಾಗ್ತದೆ. ಓಕೆ ಸರ್, ಒಟ್ಟಾರೆಯಾಗಿ KPSC ವಿಚಾರವಾಗಿ ನಾವು ತುಂಬಾ ಒಂದು ಒಳ್ಳೆ ಚರ್ಚೆಯನ್ನ ಮಾಡಿದ್ವಿ ಅಂತ ಹೇಳಿ ನಾನು ಅನ್ಕೊಳ್ತೀನಿ. ಈ ರೀತಿಯ ಸಮಸ್ಯೆಗಳು ಮುಂದೆ ಆಗದಿರ್ಲಿ, ಈ ರೀತಿಯ ಸಮಸ್ಯೆಗಳು ಬಂದಾಗ ಸರ್ಕಾರ ಕೂಡಲೇ ಎಚ್ಚೆತ್ಕೊಂಡು, ಈಗ ಏನು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಸ್ಟೆಪ್ ಅನ್ನ ತಗೊಂಡ್ರು ಒಂದು ಪಾಸಿಟಿವ್ ಆಗಿ, ಇಂತಹ ಕೆಲಸಗಳು ಮುಂದೆ ಕೂಡ ಆಗ್ಲಿ. ಇದೇ ನಮ್ಮ ಸಿದ್ದರಾಮಯ್ಯನವರಿಗೆ ನಾವು ಕಳಕಳಿಯಾಗಿ ನಾವು ಬೇಡ್ಕೊಳ್ಳೋದೇನಂತ ಹೇಳಿದ್ರೆ, KPSCಯಲ್ಲಿ ಆಗ್ತಿರುವಂತಹ ಅವ್ಯವಸ್ಥೆಗಳ ಬಗ್ಗೆನೂ ಕೂಡ ತಾವು ಅಲ್ಲಿ ಇಂಟರ್ಫಿಯರ್ ಆಗಬೇಕು, ಈ ವ್ಯವಸ್ಥೆನ ಸರಿಪಡಿಸೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ನಾವು ಮುಖ್ಯಮಂತ್ರಿ ಅವರಲ್ಲೂ ಕೂಡ ನಾವು ವಿನಂತಿಯನ್ನ ಮಾಡ್ಕೊಳ್ತಾ, ಈ ಒಂದು ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ, ಹಲವಾರು ವಿಷಯಗಳನ್ನ ಹಂಚಿಕೊಂಡಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು ಹೇಳ್ತೀನಿ ಸರ್. ಎಲ್ಲ ಕನ್ನಡ ಪ್ಲಾನೆಟ್ ವೀಕ್ಷಕರಿಗೆ ಧನ್ಯವಾದಗಳು. ನಮಸ್ಕಾರ.